Namaste ಎಲ್ರಿಗೂ. Hi my dear student. See, today 8th standard third lesson ಇದನ್ನ ಡಿಸ್ಕಸ್ ಮಾಡೋಣ. See, bulletin words ಅಂದರೆ ಸೂಚನಾ ಫಲಕದಲ್ಲಿ ಏನೇನಿದೆ ಅದನ್ನು ನೋಡೋಣ. ಫಸ್ಟ್ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಇದರ ಲೆಸನ್ ಬಂತು ಥರ್ಡ್ ಲೆಸನ್ ಹೆಲ್ತ್, ಆರೋಗ್ಯ. ಹೆಲ್ತ್ ಅಂದರೆ ದ ಅಲ್ಟಿಮೇಟ್ ಟ್ರೆಷರ್, ಅನನ್ಯ ನಿಧಿ. ಆರೋಗ್ಯ ಅನ್ನೋದು ಒಂದು ರೀತಿ ನಿಧಿ ಇದ್ದ ಹಾಗೆ. ನಮ್ಮ ನಿಧಿ ಸಿಕ್ಬಿಟ್ರೆ ಎಷ್ಟು ಖುಷಿ ಪಡ್ತೀವೋ, ನಾವು ಲೈಫ್ ಲಾಂಗ್ ಈ ನಿಧಿಯಿಂದ ಜೀವನ ಮಾಡ್ಬೋದಪ್ಪ ಕೂತ್ಕೊಂಡು ಆರಾಮಾಗಿ ಅಂತ. ಆರೋಗ್ಯ ಇದ್ರೇ ನಾವು ಆರಾಮಾಗಿ ಸಂತೋಷವಾಗಿರೋಕ್ಕೆ ಸಾಧ್ಯ. ಸೊ ಆರೋಗ್ಯ ಅನ್ನೋದು ಒಂದು ಅನನ್ಯವಾದಂಥ ಅಲ್ಟಿಮೇಟ್, ಅದಕ್ಕೆ ಹೆಂಡೇ ಇಲ್ಲ. ಆರೋಗ್ಯ ಇದ್ದವನೇ ಅನನ್ಯವಾದಂಥ ನಿಧಿ ಮತ್ತು ತುಂಬ ಸಂತೋಷವಂತ ನೆಮ್ಮದಿವಂತ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋದು ತುಂಬ ಕನಸಾಗಿದೆ. ಯಾಕೆ ಹೇಳಿ, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲೆಲ್ಲ ಮನೆಯಲ್ಲಿ ಎಲ್ಲರ ಮನೆಗಳಲ್ಲಿ ವಯಸ್ಸಾಯಿತು ಅಂದರೆ ಮಾತ್ರ ಅವ್ರಿಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ. ತುಂಬ ವಯಸ್ಸಾಯಿತು, 70, 80, 90 ವರ್ಷ ಇದ್ದಾಗ ಏನೋ ಒಂದು ಕಾಲು ನೋವು, ಮಂಡಿ ನೋವು ಈ ರೀತಿ ಬರೋದು. ಈಗ ತುಂಬ ಚಿಕ್ಕ ಚಿಕ್ಕ ಏಜ್ಗಳಿಗೆ ಕಾಯಿಲೆಗಳು ತುಂಬ ಜಾಸ್ತಿ ಆಗ್ತಿದೆ, ಡಿಸೀಸಸ್ಗಳು, ತುಂಬ ರೋಗಿಗಳು ಜಾಸ್ತಿ ಆಗ್ತಿದ್ದಾರೆ. ಆಗ ಸಣ್ಣ ಪುಟ್ಟದ ನೆಗಡಿ ಜ್ವರ ಅಂತದ್ದು ಬಿಟ್ಟರೆ ಇನ್ಯಾವುದು ಅಂಥ ರೋಗಗಳು ಅಂತ ಇರ್ತಿರ್ಲಿಲ್ಲ. ಈಗೆಲ್ಲ ತುಂಬ ವಿಭಿನ್ನವಾದ. ನೋಡಿ, 11.4% ಆಫ್ ಇಂಡಿಯಾ ಪಾಪ್ಯುಲೇಷನ್ ಈಸ್ ಡಯಾಬಿಟಿಕ್. ಇಂಡಿಯಾದಲ್ಲಿರೋ ಪಾಪ್ಯುಲೇಷನ್ನಲ್ಲಿ 11.4% ಜನಕ್ಕೆ ಡಯಾಬಿಟಿಕ್ ಇದೆ. ಮೋರ್ ದ್ಯಾನ್ 100 ಮಿಲಿಯನ್ ಪೀಪಲ್ ಇನ್ ಇಂಡಿಯಾ ಆರ್ ಡಯಾಬಿಟಿಕ್. ಅಂದರೆ 100 ಮಿಲಿಯನ್ಗಿಂತ ಹೆಚ್ಚು ಭಾರತೀಯರು ಡಯಾಬಿಟಿಕ್ಕಿಂದ ಬಳಲುತ್ತಿದ್ದಾರೆ, ICMR ರಿಪೋರ್ಟ್ ಪ್ರಕಾರ. ಹಾಗೆ ರೆಡ್ಯೂಸ್ ಆಲ್ ಇನ್ ಡಯಟ್ ಬೈ 10%. ನಿಮ್ಮ ಅಡುಗೆಯಲ್ಲಿ ಬಳಸ್ತಕ್ಕಂತಹ ಎಣ್ಣೆಯ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ. ಫಾಸ್ಟ್ ಫುಡ್ ಈಸ್ ಒನ್ ಆಫ್ ದ ಲೀಡಿಂಗ್ ಕಾಸ್ ಆಫ್ ಡಯಾಬಿಟಿಕ್. ಈ ಡಯಾಬಿಟಿಕ್, ಸಕ್ಕರೆ ಕಾಯಿಲೆ, ಶುಗರ್ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಫಾಸ್ಟ್ ಫುಡ್. ಈ ಬರ್ಗರು, ಪಿಜ್ಜಾ, ಮ್ಯಾಗಿ ಇಂಥ ಫುಡ್ಗಳನ್ನ ಸೇವಿಸೋದ್ರಿಂದನೂ ಸಹ ಈ ಡಯಾಬಿಟಿಕ್ ಬರ್ತಾ ಇದೆ. ಏರ್ ಪೊಲ್ಯೂಷನ್ ಈಸ್ ಒನ್ ಆಫ್ ದ ಲೀಡಿಂಗ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹೆಲ್ತ್. ಇದಲ್ಲದೆ ಮುಖ್ಯವಾಗಿ ನಮ್ಮ ಆರೋಗ್ಯದ ಸಮಸ್ಯೆಗೆ ಮುಖ್ಯ ಕಾರಣ ಇನ್ನೊಂದೇನಪ್ಪ ಅಂದರೆ ಏರ್ ಪೊಲ್ಯೂಷನ್. ಗಾಳಿಯಲ್ಲಿ ನಾವು ಸೇವಿಸುವಂಥ, ಉಸಿರಾಡುವಂಥ ಗಾಳಿ ಕಲುಷಿತವಾಗಿದೆ, ಮಾಲಿನ್ಯ, ಪೊಲ್ಯೂಷನ್ ಆಗಿದೆ. ಅದನ್ನು ಮಾಡಿರೋರು ಯಾರು? ನಾವೇ ಮನುಷ್ಯರೇ. ಹೆಚ್ಚೆಚ್ಚು ವೆಹಿಕಲ್ಗಳನ್ನ ಬಳಸಿ, ಪೆಟ್ರೋಲ್ ಡೀಸೆಲ್ಗಳನ್ನ ಉಡಿಸಿ ಅದರ ಬರ್ತಕ್ಕಂತಹ ಹೊಗೆ ಗಾಳಿಯನ್ನು ಕಲುಷಿತ ಮಾಡಿದೆ. ಅರೈವಲ್ ಆಫ್ ಮಾನ್ಸೂನ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಮಲೇರಿಯಾ ಆ್ಯಂಡ್ ಡೆಂಗ್ಯೂ ಕೇಸಸ್. ಹಾಗೆ ಅವಧಿಗೆ ಮುನ್ನ ಬರ್ತಕ್ಕಂಥ ಕೆಲವೊಂದು ಮಾನ್ಸೂನ್ಗಳು, ಋತುಮಾನಗಳಿಂದ ಏನಾಗುತ್ತೆ, ರೋಗಗಳು, ಮಲೇರಿಯಾ, ಡೆಂಗ್ಯೂ ಈ ರೀತಿಯ ರೋಗಗಳು ಬರುತ್ತೆ. ಯೋಗ ಫಾರ್ ದ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂದರೆ ಯೋಗ ಫಾರ್ ದ ಮೈಂಡ್. ನಮ್ಮ ಮನಸ್ಸಿನಲ್ಲಿ ಯೋಗ ಮತ್ತು ಬಾಡಿಯಲ್ಲಿ ಸೋಲ್ ಇರಬೇಕು, ಒಂದು ಗುರಿ ಇರಬೇಕು. ಅಂದರೆ ಯೋಗ ಮಾಡೋದ್ರಿಂದ ಯೋಗವಂತನಾಗ್ತಾನೆ. ಅಂದರೆ ಯೋಗ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಹಕ್ಕೆ, ಅದು ನಮ್ಮ ದೇಹದ ಎಲ್ಲ ಬಾಡಿಯಲ್ಲಿ ಎಲ್ಲ ಪಾರ್ಟ್ಸ್ಗಳನ್ನೂ ಒಂದು ಸುಸಜ್ಜಿತವಾಗಿ ಇಟ್ಕೊಳ್ಳೋದಕ್ಕೆ, ಯಾವಾಗಲೂ ಆ್ಯಕ್ಟಿವ್ ಆಗಿರೋದಕ್ಕೆ, ನಮ್ಮ ಮನಸ್ಸು ದೇಹ ಒಂದು ಕಡೆ ನಿಶ್ಚಲವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಈ ಯೋಗ. ಹಾಗೆ ರೆಗ್ಯುಲರ್ ಹ್ಯಾಂಡ್ ವಾಷಿಂಗ್ ರೆಡ್ಯೂಸ್ ಇನ್ಫೆಕ್ಷನ್ ಬೈ 50%. ನಾವು ರೆಗ್ಯುಲರ್ ಆಗಿ ಹ್ಯಾಂಡ್ ವಾಶ್ ಮಾಡಿದ್ವಿ, ಬಾತ್ರೂಮ್ಗೆ ಹೋಗ್ತೀವಿ ಅಥವಾ ಹೊರಗಡೆ ಎಲ್ಲಾದರೂ ಹೋಗ್ತೀವಿ, ಹಳೆಯೊಬ್ಬರು ನೋಡಿ ಏನನ್ನೇ ಮುಟ್ಟಿದ್ರು ಒಂದು ಬಟ್ಟೆ ಇಟ್ಕೊಂಡು ಮುಟ್ಟೋರು ಅಥವಾ ದೂರ ಕೂತ್ಕೊಳ್ಳೋರು, ಅದೆಲ್ಲ ಮಡಿ ಅಂತ ಅಲ್ಲ, ಹೈಜಿನಿಕ್. ಅದೆಲ್ಲ ಕರೋನಾ ಟೈಮಲ್ಲಿ ಬಂತು. ಅದೆಲ್ಲ ಏನೋ ಒಂದು ಕ್ಲೀನ್ನೆಸ್ಗೆ ಒಂದು ಅದನ್ನು ಹೆಸರಿಟ್ಟಿದ್ರು ಅಷ್ಟೇ. ಆ ರೀತಿ ಮಾಡೋದ್ರಿಂದ ಮಾಡ್ತಾರೆ ಅಂತೇಳಿ ಹಿಂದಿನವರು. ಅವರಷ್ಟು ಹೈಜಿನಿಕ್ ಆಗಿದ್ದರಿಂದನೇ ರೋಗಗಳ ಸಂಖ್ಯೆ ಕಡಿಮೆ ಇತ್ತು. ಎಲ್ಲೋದ್ರೂ ಅವರು ಕೈನ ತೊಳ್ಕೊಳ್ಳೋದು, ಹ್ಯಾಂಡ್ ವಾಶ್ ಮಾಡೋವಂಥದ್ದು, ಹೆಚ್ಚು ನಮ್ಮ ಕೈಗಳನ್ನು, ಅಂದರೆ ಕೈಯಿಂದನೇ ನಾವು ಆಹಾರವನ್ನು ಏನು ಸಿಕ್ತೋ ಅದನ್ನೆಲ್ಲ ತಿಂದು ಬಾಯಿಗೆ ಹಾಕ್ಕೊಳ್ಳೋ ಅಂಥದ್ದು. ಅದು ದೇಹದ ತುಂಬ ಪೊಲ್ಯೂಷನ್ನ ಮಾಡುತ್ತೆ, ನಮಗೆ ರೋಗಗಳನ್ನ ಉಂಟು ಮಾಡುತ್ತೆ. ಆದಷ್ಟು ನಾವು ಎಲ್ಲೇ ಕೂತ್ಕೊಂಡ್ರು, ಧೂಳು, ಹೊರಗಡೆ ಎಲ್ಲಾದರೂ ಹೋದಾಗ ಆದಷ್ಟು ರೆಗ್ಯುಲರ್ ಹ್ಯಾಂಡ್ ವಾಶು ಅವಾಗವಾಗ, ಅಂದರೆ ಸುಮ್ಮನೆ ಹೋಗಿ ಕೈ ತೊಳ್ಕೊಳ್ಳೋದಲ್ಲ. ನಿಮ್ಮ ಮನೇಲೆಲ್ಲ ಕ್ಲೀನಾಗಿ ಇದೆ ಅಂದರೆ ಡೋಂಟ್ ವರಿ. ಬಾತ್ರೂಮ್ಗೆ ಹೋಗಿ ಬಂದು ಅಥವಾ ಟಾಯ್ಲೆಟ್ಗೆ ಹೋಗಿ ಬಂದು ಅಲ್ಲಿ ಏನೋ ಬೇರೆ ಇನ್ಫೆಕ್ಷನ್ಸ್ ಆಗುತ್ತೆ, ಅಥವಾ ಹೊರಗಡೆಯಿಂದ ಹೋಗಿ ಬಂದಿರ್ತೀರ,
ಅಲ್ಲಿ ಯಾರಿಗೋ ಏನೋ ಇರುತ್ತೆ, ಅದ್ರ ಮೇಲೆ ಏನೋ ಕೂತಿರುತ್ತೆ. ಹಾಗಾಗಿ ಹೊರಗಡೆ ಹೋದರೆ ಇಲ್ಲಿ ಮತ್ತು ಗಲೀಜು ಅಂಥ ಜಾಗಗಳಿಗೆ ಹೋದರೆ ಆದಷ್ಟು ಹ್ಯಾಂಡ್ ವಾಶನ್ನ ಮಾಡ್ಕೊಳ್ಳೋವಂಥದ್ದು. ಹಿಂದಿನವರು ಅಬ್ಸರ್ವ್ ಮಾಡಿ, ಅವ್ರು ಹೊರಗಡೆ ಹೋಗಿ ಬಂದು ಅಂದರೆ ಒಂದು ಸಲ ಸ್ನಾನ ಮಾಡೋರು, ಅದು ಫುಲ್ ಕ್ಲೀನ್ ಆಗೋವಂಥದ್ದು. ಹ್ಯಾಂಡ್ ವಾಶ್ ಮಾಡೋದ್ರಿಂದನೂ ಅರ್ಧಕ್ಕರ್ಧ 50% ಈ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಎಕ್ಸೆಸಿವ್ ಸ್ಕ್ರೀನ್ ವಾಚಿಂಗ್ ಲೀಡ್ಸ್ ಟು ಡ್ರೈ ಐ ಡಿಸೀಸ್ ಇನ್ ಚಿಲ್ಡ್ರನ್. ಅಂದರೆ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಇವುಗಳು ಆದಷ್ಟು ಮಕ್ಕಳಲ್ಲಿ ಅದನ್ನು ಅವಾಯ್ಡ್ ಮಾಡಬೇಕು. ಇದರಿಂದ ಅವರ ಕಣ್ಣಿನ ಆರೋಗ್ಯ ಉತ್ತಮ ಆಗುತ್ತೆ. ಕಣ್ಣಿನ ಸಮಸ್ಯೆಗಳು ಈಗ ಸಣ್ಣ ಮಕ್ಕಳಿಗೂ ಸಹ ಸ್ಪೆಕ್ಸ್ ಹಾಕಿರ್ತಾರೆ, ಅವರು ಸ್ಪೆಕ್ಟಕಲ್ಸ್ನ ಯೂಸ್ ಮಾಡಿರ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುಗಳು ಸಹ ಕನ್ನಡಕ ಹಾಕೊಂಡಿರ್ತಾರೆ. ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂದರೆ ಎಕ್ಸೆಸಿವ್ ಸ್ಕ್ರೀನ್, ಹೆಚ್ಚಾಗಿ ಟಿ ವಿ ಮೊಬೈಲ್ಸ್ನ ಕೊಡುವಂಥದ್ದು, ಆ ಮಕ್ಕಳುಗಳು ಅದನ್ನು ನೋಡಿ ನೋಡಿ ಅವ್ರ ಕಣ್ಣಿಗೆ ಹಾನಿಯಾಗುತ್ತೆ. ಸೇಫ್ ಡ್ರಿಂಕಿಂಗ್ ವಾಟರ್ ರೆಡ್ಯೂಸ್ ಕೇಸಸ್ ಆಫ್ ವಾಟರ್ ಆ್ಯಂಡ್ ವೆಕ್ಟರ್ ಬೋರ್ನೆ ಡಿಸೀಸ್. ಆದಷ್ಟು ಶುದ್ಧವಾದ ಕುಡಿಯುವ ನೀರು, ಆದಷ್ಟು ಈ ಪ್ಲಾಸ್ಟಿಕ್ ಬಾಟ್ಲ್ ಇರ್ತಕ್ಕಂತಹ ನೀರು, ಮಿನರಲ್ ವಾಟರ್ ಅಂತ ಹೇಳಿ, ಆ್ಯಂಡ್ ಬಿಸ್ಲರಿ ವಾಟರ್ ಬಾಟಲ್ಗಳನ್ನ ನೀರನ್ನು ಆದಷ್ಟು ಆ್ಯಂಡ್ ಕಲುಷಿತವಾದ ಎಲ್ಲಿ ಸಿಕ್ಕುತ್ತೆ ಅಲ್ಲಿ ಸಿಕ್ಕಿದ ಕಡೆ ಎಲ್ಲ ನೀರು ಕುಡಿಯುವಂಥದ್ದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಶುದ್ಧವಾದ ನೀರನ್ನು ಕುಡಿಯುವಂಥದ್ದು ಮಾಡಿದ್ರೆ ಡಿಸೀಸ್ಗಳು, ರೋಗಗಳು ಕಡಿಮೆ ಆಗುತ್ತೆ. ಏರ್ ಪೊಲ್ಯೂಷನ್ ಇಸ್ ಎ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ. ಈ ಗಾಳಿ ಕಲುಷಿತ ಆಗಿರೋದು ಇದು ಪಬ್ಲಿಕ್ಕಾಗಿ, ಸಾಮಾಜಿಕವಾಗಿ ಎಲ್ರಿಗೂ ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಇನ್ಕ್ರೀಸ್ ಇನ್ ಸ್ಕ್ರೀನ್ ಟೈಮ್ ಇನ್ ಚಿಲ್ಡ್ರನ್ ಲೀಡ್ಸ್ ಟು ಎ ರೈಸ್ ಇನ್ ಒಬೆಸಿಟಿ, ಸ್ಲೀಪ್ ಡಿಸಾರ್ಡರ್ಸ್ ಆ್ಯಂಡ್ ಆಂಗ್ಸಿಟಿ. ಕೇವಲ ಮಕ್ಕಳುಗಳಿಗೆ ಟಿ ವಿ ಮೊಬೈಲ್ನ ತೋರಿಸೋದ್ರಿಂದ ಅವ್ರ ಕಣ್ಣು ಮಾತ್ರ ಹಾಳಾಗಲ್ಲ, ಕೂತ್ಕೊಂಡು ನೋಡ್ತಾನೇ ಇರ್ತಾರೆ, ಎಲ್ಲೂ ಅವರು ಆಟಗಳನ್ನ ಆಡಲ್ಲ, ಎದ್ದು ಚಟುವಟಿಕೆಯನ್ನು ಮಾಡಲ್ಲ. ಇದರಿಂದ ಏನಾಗುತ್ತೆ, ಒಬೇಸಿಟಿ, ದಪ್ಪ ಆಗ್ತಾ ಹೋಗ್ತಾರೆ ಮಕ್ಕಳು. ಸಣ್ಣ ವಯಸ್ಸಿಗೆ ಒಬೇಸಿಟಿ ಬರುತ್ತೆ ಆ್ಯಂಡ್ ಅವ್ರಿಗೆ ಹೆಚ್ಚಿನ ರೋಗಗಳು ಅಟ್ಯಾಕ್ ಆಗುತ್ತೆ. ಸ್ಲೀಪ್ ಡಿಸಾರ್ಡರ್, ಆ ಕಲರ್ ಸ್ಕ್ರೀನನ್ನು ನೋಡಿ ನೋಡಿ ಅವ್ರಿಗೆ ನಿದ್ದೆ ಚೆನ್ನಾಗಿ ಬರಲ್ಲ, ನಿದ್ದೆ ಚೆನ್ನಾಗಿ ಮಾಡಲ್ಲ, ಮತ್ತು ಬೇಗ ಕೋಪ ಬರುತ್ತೆ. ನೀವು ಅವ್ರು ಹೇಳಿದ ಚಾನಲ್ನ ಹಾಕಲಿಲ್ಲ ಅಂದರೆ ಅವ್ರಿಗೆ ಕೋಪ, ಮೊಬೈಲ್ನ ಕೊಡಲಿಲ್ಲ ಅಂದರೆ ಕೋಪ, ಆ ಮೊಬೈಲಲ್ಲಿ ಅವ್ರಿಗೆ ಕೇಳಿದ್ದನ್ನು ಹಾಕ್ಕೊಡ್ಲಿಲ್ಲ ಅಂದರೆ ಕೋಪ, ಇದೆಲ್ಲವೂ ಬರುತ್ತೆ. ಆಗಾಗ ಆದಷ್ಟು ಮಕ್ಕಳು ಔಟ್ಡೋರಲ್ಲಿ, ಹೊರಗಡೆ ಸೇಫ್ ಆಗೋದನ್ನು, ಮೊಬೈಲು ಟಿ ವಿ ವಿಥೌಟು ಆಟ ಆಡೋದನ್ನು, ಆ್ಯಕ್ಟಿವಿಟಿ ಆಗಿರೋದನ್ನು ಅಭ್ಯಾಸ ಮಾಡಿಸಿ. ಹಾಗೆ ಸೇಫ್ ಡ್ರಿಂಕಿಂಗ್ ವಾಟರ್ ಇದಾಯ್ತಲ್ಲ, ಫಿಟ್ ಇಂಡಿಯಾ ಮೂಮೆಂಟ್ ಅಂದರೆ ನಮ್ಮ ಇಂಡಿಯಾ ಒಂದು ಫಿಟ್ ಆಗಿರಬೇಕು, ಒಂದು ಸಮಸ್ಥಿತಿಯಲ್ಲಿರಬೇಕು. ಡಯಟ್ ಮಂತ್ರ ಏನಪ್ಪ ಅಂದರೆ ರೆಡ್ಯೂಸ್ ದ ಅಮೌಂಟ್ ಆಫ್ ಆಯಿಲ್ ಆ್ಯಂಡ್ ಶುಗರ್ ಇನ್ ಡಯಟ್ ಮಂತ್ರ. ನೀವು ಪಥ್ಯದ ಒಂದು ಮಂತ್ರ ಏನಪ್ಪ ಅಂದರೆ ಆದಷ್ಟು ಎಣ್ಣೆ ಮತ್ತು ಶುಗರು ಇವೆರಡನ್ನೂ ಸ್ವಲ್ಪ ನಿಮ್ಮ ಆಹಾರದಲ್ಲಿ ಕಡಿಮೆ ಮಾಡ್ಕೊಳ್ಬೇಕು. ಸ್ವಲ್ಪ ಅಲ್ಲ, ವೈಟ್ ಶುಗರ್, ಇದು ಸಾಲ್ಟ್, ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಆಯಿಲ್ನ ಸಹ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಯೋಗ ರೆಡ್ಯೂಸ್ ಆಂಗ್ಸಿಟಿ ಆ್ಯಂಡ್ ಇನ್ಕ್ರೀಸ್ ಕಾನ್ಸಂಟ್ರೇಷನ್. ಯೋಗ ಮಾಡೋದ್ರಿಂದ, ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಮಗೆ ಕೋಪ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ನಾವು ಏನಾದರೂ ಒಂದು ಕಲಿಯುವಂತಹ ಆಸಕ್ತಿ ಹೆಚ್ಚಾಗುತ್ತೆ. ಆಯಿತಾ? 24.6 ಇಂಡಿಯನ್ಸ್ ಆರ್ ಒಬೇಸ್. ಭಾರತದಲ್ಲಿ 28% ಜನರೆಲ್ಲ ಒಬೇಸ್ ಅಂತೆ, ಎಲ್ಲರೂ ದಪ್ಪ ಇದ್ದಾರೆ, ಹೆಚ್ಚು ಕೊಬ್ಬಿನಿಂದ ಕೂಡಿದ್ದಾರೆ. ಹಾಗಾಗಿ ಆಯಿಲ್ ಮತ್ತು ಶುಗರ್ನ ಕಡಿಮೆ ಮಾಡಬೇಕು. ಓಕೆನಾ? ಇಷ್ಟೊಂದೆಲ್ಲ ಇಟ್ಕೊಂಡು ಹೇಗೆ ನೀವು ಆರೋಗ್ಯ ಅನನ್ಯ ನಿಧಿ ಅಂತ ಹೇಳೋದು. ಇಮರ್ಷನ್ ಇಂಟು ಎ ಸೋಷಿಯಲ್ ಮೀಡಿಯಾ ಇಸ್ ಸ್ಪ್ರಿಂಗಿಂಗ್ ರೈಸ್ ಇನ್ ಲೋನ್ಲಿನೆಸ್. ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ನಾವಿರೋದು, ಯಾವಾಗಲೂ ಯೂಟ್ಯೂಬ್ನ, ಮೊಬೈಲ್ನ, ಟಿ ವಿನ ನೋಡ್ಕೊಂಡಿದ್ರೆ ಸಾಮಾಜಿಕವಾಗಿ ನಾವು ದೂರ ಆಗ್ತೀವಿ, ಒಬ್ಬಂಟಿಯಾಗಿರ್ತೀವಿ. 4 ಜನ ಜೊತೆ ಮಾತಾಡಬೇಕು, ಸಾಮಾಜಿಕವಾಗಿ ಅಳಿದ್ರು ನೋಡಿ, ನಾವು ಯಾವ ಟಿ ವಿ ಇಲ್ಲದೆ ಹೋದರೂ ಜನಗಳ ಜೊತೆ ಮಾತಾಡೋರು, ಹೊರಗಡೆ ಸೋಷಿಯಲಿ ಕಾಂಟ್ಯಾಕ್ಟ್ ಇರೋರು. ಆಗ ಮನಸ್ಸಿನಲ್ಲಿರೋದು ಹೊರಗೆ ಬಂದರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಕೇವಲ ಯೂಟ್ಯೂಬು, ಫೇಸ್ಬುಕ್ಕು, ಟಿ ವಿ ಇವುಗಳನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ನಾವು ಒಂಟಿಯಾಗಿ ಇರಬೇಕಾಗುತ್ತೆ. ಈಗ ಲೆಸನಿಗೆ ಬರೋಣ. ಹೆಲ್ತ್ ದ ಅಲ್ಟಿಮೇಟ್ ಟ್ರೆಷರ್. ಆರೋಗ್ಯ ಅನ್ನೋದು ಅನನ್ಯ ನಿಧಿ. ಹೇಗೆ? ಹೌ ಡಸ್ ಯುವರ್ ಬಾಡಿ ರೆಸ್ಪಾನ್ಸ್ ಟು ಆ್ಯನ್ ಇನ್ಫೆಕ್ಷನ್ ಸಚ್ ಆ್ಯನ್ ಕಾಮನ್ ಕೋಲ್ಡ್. ನಿಮಗೆ ಕಾಮನ್ ಕೋಲ್ಡ್ ಆದಾಗ ನಿಮ್ಮ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ, ಹೇಗೆ ನಿಮಗೆ ರಿಯಾಕ್ಟ್ ಮಾಡುತ್ತೆ ನಿಮಗೆ ನೆಗಡಿ ಆದಾಗ?
We really see cases of some smallpox or polio these days. Uh, we rarely see. But diseases like diabetes and heart problems are more common by ಹಿಂದೆ ಎಲ್ಲ ಪೋಲಿಯೋ ಅಟ್ಯಾಕ್ ಆಗುತ್ತೆ, ಸ್ಮಾಲ್ ಪಾಕ್ಸ್, ಸಿಡುಬು, ಈ ರೋಗಗಳು ಬರುತ್ತೆ ಅಂತೇಳಿ ಅವುಗಳಿಗೆ ಈಗೆಲ್ಲ ಲಸಿಕೆ ಹಾಕ್ತಿದ್ದಾರೆ ಅಲ್ವಾ, ವ್ಯಾಕ್ಸಿನ್ಸ್ಗಳನ್ನ. ಅದು ಇತ್ತೀಚಿನ ದಿನಗಳಲ್ಲಿ ತುಂಬ ರೇರು. ಯಾರೋ ಪೋಲಿಯೋ ಅಟ್ಯಾಕ್ ಆಗಿದೆ, ಸಿಡುಬು ರೋಗ ಬಂದಿದೆ ಅಂದರೆ ಅದು ನೋಡೋಕ್ಕೆ ಆಗಲ್ಲ. ಆದರೆ ಈಗ ಪ್ರತಿ ಮನೆಯಲ್ಲೂ ಡಯಾಬಿಟಿಕ್ಕು ಮತ್ತು ಹಾರ್ಟ್ ಪ್ರಾಬ್ಲಮ್ಸ್, ಹಾರ್ಟ್ ಅಟ್ಯಾಕಿಂದ ಸತ್ರು, ಡಯಾಬಿಟಿಕ್ಕಿಂದ ಎಲ್ಲರ ಮನೆಯಲ್ಲೂ ಒಬ್ಬರು ಶುಗರ್ ಇದ್ದೇ ಇರ್ತಾರೆ ಅಲ್ವಾ. ಶುಗರು ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಕಾಮನ್ ಆಗ್ತಿದೆ. ಯಾಕೆ? ಕುಡ್ ಕ್ಲೈಮೇಟ್ ಚೇಂಜ್ ಲೀಡ್ ಎ ನ್ಯೂ ಟೈಪ್ಸ್ ಆಫ್ ಡಿಸೀಸ್? ವಾತಾವರಣದಲ್ಲಿ ಆಗ್ತಿರ್ತಕ್ಕಂತಹ ಕ್ಲೈಮೇಟ್ ಚೇಂಜಿಂದ ಏನಾದರೂ ರೋಗಗಳು ಹೆಚ್ಚಾಗ್ತಿದೆಯಾ? ಹೌ ಡು ಎಮೋಷನ್ಸ್ ಲೈಕ್ ಸ್ಟ್ರೆಸ್ ಆರ್ ವರಿ ಅಫೆಕ್ಟ್ ಅಸ್ ಆ್ಯಂಡ್ ಮೇಕ್ ಅಸ್ ಸಿಕ್? ಅಥವಾ ಇತ್ತೀಚಿನ ದಿನಗಳ ವರ್ಕ್ ಪ್ರೆಷರ್, ನಮ್ಮ ಕೆಲಸದ ಒತ್ತಡ ಇರ್ಬೋದು, ನಮ್ಮ ಕೆಲಸದ ಒಂದು ಲೈಫ್ ಸ್ಟೈಲಿಂದ ಏನಾದರೂ ಈ ರೀತಿ ನಾವೆಲ್ಲರೂ ರೋಗಗಳಿಗೆ ತುತ್ತಾಗ್ತಿದ್ದೀವ? ವೈ ಡು ಸಮ್ ಗ್ರೂಪ್ಸ್ ಆಫ್ ಪೀಪಲ್ ಗೆಟ್ ಅಫೆಕ್ಟೆಡ್ ಮೋರ್ ದ್ಯಾನ್ ಅದರ್ಸ್ ಡ್ಯೂರಿಂಗ್ ಡಿಸೀಸ್ ಔಟ್ಬ್ರೇಕ್ಸ್? ಕೆಲವೊಂದು ಸಲ ಒಂದೇ ಸಲ ಯಾವುದಾದ್ರೂ ಒಂದು ರೋಗಗಳು, ಈಗ ಮಲೇರಿಯಾ, ಡೆಂಗು ಅಥವಾ ಈ ಕೊರೋನಾನೇ ಇರ್ಬೋದು, ಈ ರೀತಿ ಒಂದೇ ಬಾರಿ ಕೆಲವೊಂದು ಸಲ ಆ ರೋಗಗಳು ಅಟ್ಯಾಕ್ ಆದಾಗ ಕೆಲವೊಂದು ಗುಂಪುಗಳು ಮಾತ್ರ ತುಂಬ ನರಳುತ್ತಾರೆ. ಎಲ್ಲರಿಗೂ ಏನು ಆ ರೋಗಗಳು ಬರಲ್ಲ. ಯಾಕೆ? ಕೆಲವೊಂದು ಗುಂಪುಗಳು ಮಾತ್ರ ಅದಕ್ಕೆ ಒಳಗಾಗ್ತಾರೆ. ನೋಡಿ, ಸಿಂಬಲ್ ಕೊಟ್ಟಿದ್ದಾರೆ ಹೆಲ್ತಿಗೆ ಸಂಬಂಧಪಟ್ಟಿದ್ದು. ಹೀಗೆ ನೀವು ಶೇರ್ ಯುವರ್ ಕ್ವಶನ್ಸ್. ನೀವು ಈ ಅನಾರೋಗ್ಯದ ಕುರಿತು ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ ಟೈಪ್ ಮಾಡಿ. ಹೆಲ್ತ್ ಇಸ್ ಇಟ್ ಮೋರ್ ದ್ಯಾನ್ ನಾಟ್ ಫಾಲಿಂಗ್ ಸಿಕ್? ಹೆಲ್ತ್, ಆರೋಗ್ಯ ಅಂದರೆ ನಿಮ್ಮ ಪ್ರಕಾರ ಏನು? ಆರೋಗ್ಯ ಅಂದರೆ ಏನು? ಆರೋಗ್ಯವಾಗಿರೋದು ಅಂದರೆ ಹೇಗೆ? ಇಸ್ ಇಟ್ ಮೋರ್ ದ್ಯಾನ್ ನಾಟ್ ಫಾಲಿಂಗ್ ಸಿಕ್? ಹೆಚ್ಚು ನಾವು ಯಾವಾಗಲೂ ರೋಗಗಳು ನಮಗೆ ಬರಲಿಲ್ಲ ಅಂದರೆ ಅದೇ ಆರೋಗ್ಯನ? ನಾನು ಈ ವರ್ಷಪ್ಪ ನನಗೆ ಜ್ವರ ಬಂದಿಲ್ಲ, ಈ ವರ್ಷ ನನಗೆ ನೆಗಡಿ ಬಂದಿಲ್ಲ ಅಂದರೆ ನೀನು ಆರೋಗ್ಯ ಅಂತನಾ? ನೋ. ವಾಟ್ ಡು ದ ನ್ಯೂಸ್ ಕ್ಲಿಪ್ಪಿಂಗ್ಸ್ ಆನ್ ದ ನೋಟಿಸ್ ಬೋರ್ಡ್ ಟೆಲ್ ಯು ಅಬೌಟ್ ಪೀಪಲ್ಸ್ ಹೆಲ್ತ್ ಇನ್ ಯುವರ್ ಕಂಟ್ರಿ? ನಾವು ಆ ನೋಟಿಸ್ ಬೋರ್ಡಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂತಹ ನಮ್ಮ ಜನರ ಆರೋಗ್ಯದ ಕುರಿತು ಒಂದು ಕ್ಲಿಪ್ಸ್ಗಳನ್ನ ಹಾಕಲಾಗಿದೆ ಅಲ್ವಾ. ಅದೇನ ಆರೋಗ್ಯ? ಅವುಗಳು ಇಲ್ಲದೆ ಹೋದರೆ ಆರೋಗ್ಯನ? ಆ ಎಲ್ಲ ಕ್ಲಿಪ್ಸ್ಗಳಿದೆಯಲ್ಲ ಅದೆಲ್ಲ ಇಲ್ಲ ಅಂದರೆ ಆರೋಗ್ಯ ಅಂತನಾ? ಈಸ್ ಬೀಯಿಂಗ್ ಹೆಲ್ತಿ ಜಸ್ಟ್ ಅಬೌಟ್ ನಾಟ್ ಹ್ಯಾವಿಂಗ್ ಡಿಸೀಸ್? ಒಬ್ಬ ಮನುಷ್ಯನಿಗೆ ರೋಗ ಇಲ್ಲ ಅಂದರೆ ಅವನು ಹೆಲ್ತಿಯಾಗಿದ್ದಾನೆ ಅಂತನಾ? ಈಗ ನನಗೇನೂ ಇಲ್ಲ, ಚೆನ್ನಾಗಿದ್ದೀನಿ, ಜ್ವರ ಇಲ್ಲ, ನೆಗಡಿ ಇಲ್ಲ, ಕೈಕಾಲು ನೋವಿಲ್ಲ, ಬಾಡಿ ಪೇಯ್ನ್ ಇಲ್ಲ, ಏನಿಲ್ಲ, ನಾನು ಆರೋಗ್ಯವಾಗಿದ್ದೀನಿ ಅಂತನಾ ಅಂತ ಕೇಳ್ತಿದ್ದಾರೆ. ಹೆಲ್ತ್ ಆಲ್ಸೋ ಇನ್ಕ್ಲೂಡ್ಸ್ ಫೀಲಿಂಗ್ ಗುಡ್ ಫಿಸಿಕಲಿ, ಸ್ಟೇಯಿಂಗ್ ಪಾಸಿಟಿವ್ ಆ್ಯಂಡ್ ಹ್ಯಾವಿಂಗ್ ಸ್ಟ್ರಾಂಗ್ ರಿಲೇಷನ್ಶಿಪ್ಸ್. ನೋಡಿ, ಆರೋಗ್ಯ ಅನ್ನೋದಕ್ಕೆ ಎಷ್ಟು ಅರ್ಥಪೂರ್ಣವಾದ ಒಂದು ಅರ್ಥ ಇದೆ ಅಂದರೆ, ಆರೋಗ್ಯ ಅಂದರೆ ನಿಮ್ಮ ಬಾಡಿ ಮಾತ್ರ ಚೆನ್ನಾಗಿರೋದಿಲ್ಲ, ಏನು ಫೀಲಿಂಗ್ ಗುಡ್ ಫಿಸಿಕಲಿ, ನೀನು ದೈಹಿಕವಾಗಿ ನೀನು ಚೆನ್ನಾಗಿದೆಯಾ, ಒಂದು ಸ್ಟೇಯಿಂಗ್ ಪಾಸಿಟಿವ್, ಉತ್ತಮ ಆಲೋಚನೆಗಳನ್ನ ಮಾಡ್ತಿದ್ಯಾ, ಪಾಸಿಟಿವ್ ಥಿಂಕಿಂಗ್ ಇದೆಯಾ ನಿನಗೆ, ಯಾರಿಗೋ ಏನೋ ಹೊಡಿಬೇಕು, ಅವ್ರನ್ನ ಕೆಟ್ಟದ್ದು ಮಾಡಬೇಕು, ಹಾಗೆ ಹೀಗೆ ಏನು ಇಲ್ಲದೆ ನೀನು ಒಳ್ಳೊಳ್ಳೆ ಆಲೋಚನೆಗಳು, ನಾನು ಹೀಗೆ ಖುಷಿಯಾಗಿರಬೇಕು, ಯಾರಿಗೋ ಒಂದು ಒಳ್ಳೇದು ಮಾಡಬೇಕು, ನಾನು ಇದನ್ನು ಕಲಿಬೇಕು, ಈ ರೀತಿ ಪಾಸಿಟಿವ್ ಆಲೋಚನೆಗಳಿದೆಯಾ? ಆ್ಯಂಡ್ ಹ್ಯಾವಿಂಗ್ ಸ್ಟ್ರಾಂಗ್ ರಿಲೇಷನ್ಶಿಪ್, ನೀನು ಅಕ್ಕಪಕ್ಕದವರೊಂದಿಗೆ, ನಿನ್ನ ಸ್ನೇಹಿತರೊಂದಿಗೆ, ನಿಮ್ಮ ಮನೆಯವರೊಂದಿಗೆ ಉತ್ತಮ ಬಾಂಧವ್ಯ, ಖುಷಿಯಾಗಿದೆಯಾ? ಈ ಮೂರು ಇದ್ದರೆ ಮಾತ್ರ ಅವನ ಆರೋಗ್ಯವಂತ ಅಂತ ಹೇಳಿ ಕರೀತಾರೆ. ಎ ಹೆಲ್ತಿ ಪರ್ಸನ್ ಟೇಕ್ಸ್ ಕೇರ್ ಆಫ್ ದ ಬಾಡಿ, ಮೇಂಟೈನ್ಸ್ ಎ ಪಾಸಿಟಿವ್ ಮೈಂಡ್ಸೆಟ್ ಆ್ಯಂಡ್ ಎಂಜಾಯ್ಸ್ ಸೋಷಿಯಲ್ ಲೈಫ್. ಒಬ್ಬ ಆರೋಗ್ಯವಂತ ಒಬ್ಬ ಮನುಷ್ಯನಿಗೆ ಆರೋಗ್ಯ ಇದೆ ಅಂದರೆ ಏನರ್ಥ? ಟೇಕ್ ಕೇರ್ ಆಫ್ ದೇರ್ ಬಾಡಿ, ಅವನು ತನ್ನ ದೇಹವನ್ನು ಚೆನ್ನಾಗಿ ಇಟ್ಕೊಂಡಿರಬೇಕು. ಮೇಂಟೈನ್ ಪಾಸಿಟಿವ್ ಮೈಂಡ್ಸೆಟ್, ಉತ್ತಮ ಆಲೋಚನೆಗಳನ್ನ ಮಾಡಬೇಕು. ಎಂಜಾಯ್ ಸೋಷಿಯಲ್ ಲೈಫ್, ಸಮಾಜದಲ್ಲಿ ಅವನು ಉತ್ತಮವಾಗಿ ಸಂತೋಷದಿಂದ ಸಮಾಜದೊಂದಿಗೆ ಇರಬೇಕು. ಇಷ್ಟು ಇದ್ದರೆ ಏನೋ. ಲೆಟ್ ಅಸ್ ನಾವ್ ಎಕ್ಸ್ಪ್ಲೋರ್ ವಾಟ್ ಇಟ್ ಟ್ರೂಲಿ ಮೀನ್ಸ್ ಟು ಬಿ ಹೆಲ್ತಿ. ಇವುಗಳನ್ನೇ ಆರೋಗ್ಯ ಅನ್ನೋದು. ಹಾಗಾದರೆ ನಿಜವಾಗಲೂ ಆರೋಗ್ಯ ಎಂಬುದರ ಅರ್ಥವನ್ನು ನಾವು ಈಗ ಕಲ್ತ್ಕೊಳ್ಳೋಣ. ನೀನು ಬರೀ ನಿನ್ನ ದೇಹ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿಲ್ಲ, ನೀನು ಖುಷಿಯಾಗಿಲ್ಲ ಅಂದರೆ ಬಾಡಿ ಎಷ್ಟೇ ಹೆಲ್ತಿಯಾಗಿದ್ರೂ ನೋ ಯೂಸ್. ಅದೇ ರೀತಿ ನಿನ್ನ ಬಾಡಿನೂ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ, ನೀನು ಸೋಷಿಯಲಿ
ಸಮಾಜದಲ್ಲಿ ಖುಷಿಯಾಗಿ ಸಂತೋಷವಾಗಿ 4 ಜನದ ಜೊತೆ ಮಾತಾಡ್ತಾ ಇಲ್ಲ, ನೀನು ಅವ್ರ ಜೊತೆ ಬೆರೀತಾ ಇಲ್ಲ ಅಂದರೆ ಅದು ಸಹ ಅನಾರೋಗ್ಯನೇ, ಅದು ಒಂದು ರೋಗನೇ. ಕೆಲವ್ರು ಹೇಳ್ತಾರೆ ನೋಡಿ, ಅವ್ನು ಯಾರ ಜೊತೆನೂ ಮಾತಾಡಲ್ಲ, ಸುಮ್ಮನೆ ಒಬ್ಬಂಟಿಯಾಗಿ ಹೋಗೋ, ತನ್ನ ಪಾಡಿಗೆ ತಾನು ಕೂತಿರ್ತಾನೆ, ಯಾರ ಜೊತೆನೂ ಸೇರಲ್ಲ, ಒಬ್ರ ಜೊತೆ ಬಂದು ಊಟ ಮಾಡಲ್ಲ, ಅದು ಸಹ ಒಂದು ರೀತಿ ಡಿಸೀಸೇ. ಅದು ಎಲ್ಲದಕ್ಕಿಂತ ದೊಡ್ಡ ರೋಗ ಅಂತ ಕರೀತಾರೆ. ಯಾಕಂದರೆ ಎಲ್ಲರ ಜೊತೆ ಬೆರಿಬೇಕು, ಖುಷಿಯಾಗಿ ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಬೇಕು, ಹಂಚ್ಕೊಳ್ಬೇಕು, ಓಪನ್ ಆಗಿ ಮಾತಾಡಬೇಕು. ಆಗ ಮನುಷ್ಯನಿಗೆ ಒಂದು ಲವಲವಿಕೆ, ಚೈತನ್ಯ ಅನ್ನೋದು ಬರುತ್ತೆ. ಓಕೆ, ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ 3.1 ನೋಡಿ. ಲೆಟಸ್ ರೀಡ್. ಗ್ರೇಡ್ 8 ಸ್ಟೂಡೆಂಟ್ ಮೂವ್ ಟು ಎ ನ್ಯೂ ಸ್ಕೂಲ್ ಇನ್ ಅನದರ್ ಸಿಟಿ. ಒಬ್ಬ 8ನೇ ತರಗತಿ ವಿದ್ಯಾರ್ಥಿ ಸ್ಟೂಡೆಂಟು, ಅವನು ಓದೋದಕ್ಕೆ ಅಂಥೇಳಿ ಬೇರೆ ಪ್ಲೇಸ್ಗೆ, ಬೇರೆ ಊರಿಗೆ ಹೋಗ್ತಾನೆ. ವಿತ್ ನೋ ಫ್ರೆಂಡ್ಸ್ ಇನ್ ಈಸ್ ನ್ಯೂ ಎನ್ವಿರಾನ್ಮೆಂಟ್ ಆ್ಯಂಡ್ ಬ್ಯುಸಿ ಪೇರೆಂಟ್ಸ್ ಈ ಫೆಲ್ಟ್ ಲೋನ್ಲಿ. ಅಲ್ಲಿ ಹೊಸ ಸ್ಕೂಲ್ಗೆ ಹೋಗಿದ್ದಾನಲ್ವ, ಸಡನ್ನಾಗಿ ಅವ್ನಿಗೆ ಯಾರೂ ಫ್ರೆಂಡ್ಸ್ಗಳಿಲ್ಲ, ಎಲ್ಲರೂ ಹೊಸೊಬ್ಬರು ಫ್ರೆಂಡ್ಸ್ಗಳಿಲ್ಲ, ಮತ್ತು ತಂದೆ ತಾಯಿ ಯಾವಾಗಲೂ ವರ್ಕ್ ಮಾಡೋದ್ರಿಂದ ಅವರಿಂದನೂ ಸಹ ದೂರ ಇದ್ದಾನೆ. ಅವನು ಒಬ್ಬಂಟಿ ಆಗಿದ್ದಾನೆ, ಲೋನ್ಲಿಯಾಗಿ. ಟು ಕಾಪ್ ಈ ಸ್ಪೆಂಡ್ ಮೋರ್ ಟೈಮ್ ಆನ್ ಹಿಸ್ ಫೋನ್ ಆ್ಯಂಡ್ ಸೋಷಿಯಲ್ ಮೀಡಿಯಾ. ಆಗಾಗ ಅವನಿಗೆ ಯಾರು ಜೊತೆಲಿ ಇಲ್ವಲ್ಲ, ಯಾವಾಗಲೂ ಫೋನು, ಟಿ ವಿ ಇದರಲ್ಲೇ ನೋಡ್ಕೊಂಡು ಕಾಲ ಕಳೀತಿದ್ದಾನೆ. ಬಟ್ ದಿಸ್ ಮೇಡ್ ಹಿಮ್ ಫೀಲ್ ವರ್ಸ್. ಇದರಿಂದ ಅವನ ಸ್ಥಿತಿ ಇನ್ನೂ ಬ್ಯಾಡ್ ಆಯಿತು, ಕೆಟ್ಟದಾಯಿತು. ಹೇಗೆ? ಈ ಸ್ಟಾಪ್ ಟ್ರೈಂಗ್ ಟು ಮೇಕ್ ಫ್ರೆಂಡ್ಸ್ ಆ್ಯಂಡ್ ಹ್ಯಾಡ್ ಹೆಡೇಕ್ಸ್, ಲಾಸ್ ವೆಯ್ಟ್ ಆ್ಯಂಡ್ ಕುಡ್ ನಾಟ್ ಸ್ಲೀಪ್ ವೆಲ್. ಹೆಚ್ಚೆಚ್ಚು ಟಿವಿನ ನೋಡೋದು, ಮೊಬೈಲ್ನ ನೋಡೋದ್ರಿಂದ ಚೆನ್ನಾಗಿ ನಿದ್ರೆ ಬರ್ತಾಯಿಲ್ಲ, ಹಾಗೆ ಹೆಡೇಕು, ಅದನ್ನ ನೋಡಿ ತಲೆನೋವು ಬರ್ತಿದೆ, ಅವ್ನು ವೆಯ್ಟ್ ಲಾಸ್ ಆಗ್ತಿದೆ, ಅವನ ತೂಕ ಕಡಿಮೆ ಆಗಿದ್ದಾನೆ, ಆ್ಯಂಡ್ ಸರಿಯಾಗಿ ನಿದ್ದೆ ಮಾಡ್ತಾಯಿಲ್ಲ. ಎ ಡಾಕ್ಟರ್ ಅಡ್ವೈಸ್ಡ್ ಲೆಸ್ ಸ್ಕ್ರೀನ್ ಟೈಮ್ ಆ್ಯಂಡ್ ಮೀಟಿಂಗ್ ಕೌನ್ಸಿಲರ್. ಡಾಕ್ಟ್ರನ್ನ ಕರ್ಕೊಂಡೋಗಿ ಅವ್ರ ಹತ್ರ ಕೇಳಿದಾಗ ದ ಸ್ಕೂಲ್ ಕೌನ್ಸಿಲರ್ ಅರೇಂಜ್ಡ್ ಏನು ಮಾಡಿದ್ರು, ಅವನು ಹೆಚ್ಚು ಸ್ಕ್ರೀನ್ನ ನೋಡೋದು, ಟಿ ವಿ ಮೊಬೈಲ್ನ ನೋಡೋದನ್ನು ಕಡಿಮೆ ಮಾಡೋಕ್ಕೆ ಹೇಳಿದ್ರು. ಇದಕ್ಕೇನು ಮಾಡಿದೆ, ಸ್ಕೂಲ್ ಕೌನ್ಸಿಲರ್ ಅರೇಂಜ್ ಟು ಹೆಲ್ಪ್ ಸಪೋರ್ಟ್ ಹಿಮ್ ಟು ಮೇಕಿಂಗ್ ಫ್ರೆಂಡ್ಸ್ ಆ್ಯಂಡ್ ಇಂಪ್ರೂವಿಂಗ್ ಹಿಸ್ ಹೆಲ್ತ್. ಇದನ್ನು ಶಾಲೆಯಲ್ಲಿ ತಿಳಿಸಿದಾಗ ಅವರ ಶಾಲೆಯಲ್ಲಿರ್ತಕ್ಕಂತಹ ಅವರ ಸ್ಕೂಲ್ ಕೌನ್ಸಿಲರು ಏನು ಮಾಡಿದ್ರು, ಅವನ ಜೊತೆ ಹೆಚ್ಚು ಫ್ರೆಂಡ್ಸ್ಗಳನ್ನ ಮಾಡಿಕೊಟ್ಟು ಅವನ ಜೊತೆ ಅವನ ಆರೋಗ್ಯವನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯವನ್ನು ಮಾಡಿದ್ರು. ಥಿಂಕ್ ಆ್ಯಂಡ್ ರಿಫ್ಲೆಕ್ಟ್. ಯೋಚಿಸಿ. ವಾಟ್ ವಾಸ್ ದ ಕಾಸ್ ಆಫ್ ದ ಬಾಡೀಸ್ ಹೆಲ್ತ್ ಪ್ರಾಬ್ಲಮ್ಸ್, ಹೌ ಡಿಡ್ ಹಿಸ್ ಹ್ಯಾಬಿಟ್ಸ್ ಆ್ಯಂಡ್ ಸರೌಂಡಿಂಗ್ಸ್ ಅಫೆಕ್ಟ್ಸ್ ಹಿಸ್ ವೆಲ್ ಬೀಯಿಂಗ್. ಹಾಗಾದರೆ ನೀವು ಯೋಚನೆ ಮಾಡಿ, ವಾಟ್ ವಾಸ್ ದ ಕಾಸ್ ಆಫ್ ದ ಬಾಯ್ಸ್ ಹೆಲ್ತ್ ಪ್ರಾಬ್ಲಮ್, ಆ ಹುಡುಗನಲ್ಲಿ ಇದ್ದಂತಹ ರೋಗ ಏನು? ಹಾಗಾದರೆ ಏನು? ಹೌ ಡಿಡ್ ಹಿಸ್ ಹ್ಯಾಬಿಟ್ಸ್, ಅವನ ಹ್ಯಾಬಿಟ್ಸೇ, ಅವನ ಅಭ್ಯಾಸಗಳೇ ಅವನ ಅನಾರೋಗ್ಯ ಕಾರಣ ಆಗಿದ್ದು. ನೀವು ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಾಡ್ಕೊಳ್ಳೋದು, ಒಳ್ಳೆ ಮ್ಯೂಸಿಕ್ನ ಕೇಳೋದು, ಯೋಗ ಮಾಡೋದು, ಖುಷಿಯಾಗಿ ಮಾತಾಡೋದು ಎಲ್ಲರ ಜೊತೆ, ಈ ಥರ ಇದ್ದಾಗ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ, ದೇಹನೂ ಚೆನ್ನಾಗಿರುತ್ತೆ. ಅದೇ ನೀವು ಅಭ್ಯಾಸಗಳು ಬೇರೆ ರೀತಿ ಯಾವಾಗಲೂ ಮೊಬೈಲು, ಟಿ ವಿ ಇವುಗಳನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಅದು ದೇಹ ಮನಸ್ಸು ಎರಡನ್ನೂ ಹಾಳು ಮಾಡುತ್ತೆ. ಸರೌಂಡಿಂಗ್ಸ್ ಅಫೆಕ್ಟ್ಸ್ ಇಸ್ ವೆಲ್ ಬೀಯಿಂಗ್, ಅವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ್ಯಸ್ ಪರ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO, ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡಿದೆ, ಹೆಲ್ತ್ ಈಸ್ ಡಿಫೈನ್ಡ್ ಆಸ್ ದ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಆ್ಯಂಡ್ ನಾಟ್ ಮೇರ್ಲಿ ಎ ಆಬ್ಸೆನ್ಸ್ ಆಫ್ ಡಿಸೀಸಸ್. ಒಬ್ಬ ಮನುಷ್ಯ ಉತ್ತಮವಾದ ಆರೋಗ್ಯ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ WHO. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಫಿಸಿಕಲಿ ದೈಹಿಕವಾಗಿ, ಮೆಂಟಲಿ ಮಾನಸಿಕವಾಗಿ, ಮತ್ತು ಸೋಷಿಯಲಿ ಸಾಮಾಜಿಕವಾಗಿ ಯಾರು ಉತ್ತಮವಾಗಿರ್ತಾರೋ ಅವರಿಗೆ ಯಾವುದೇ ಕಾಯಿಲೆಗಳಿಲ್ಲ ಅಂತೇಳಿ ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹೆಲ್ತಿ ಪರ್ಸನ್ಸ್ ಕ್ಯಾನ್ ಪರ್ಫಾರ್ಮ್ ಎ ವೇರಿಯಸ್ ಟಾಸ್ಕ್ ಮೋರ್ ಎಫಿಷಿಯೆಂಟ್ಲಿ ಆ್ಯಂಡ್ ಕೋಪ್ ವೆಲ್ ಇನ್ ಡಿಫ್ರೆಂಟ್ ಡಿಫಿಕಲ್ಟ್ ಸಿಚುವೇಶನ್. ಒಬ್ಬ ಆರೋಗ್ಯವಂತ ಮನುಷ್ಯ ಅಂದರೆ ಅವನು ಎಂತಹ ಸಂದರ್ಭದಲ್ಲೂ, ಅಂದರೆ ಒಂದು ದಿನದಲ್ಲಿ ಕೆಲವರು ಎಷ್ಟೊಂದು ಕೆಲಸಗಳನ್ನ ಮಾಡ್ತಾರೆ. ಹೇಗಪ್ಪ ಮಾಡ್ತಾರೆ ಅಂದರೆ ಅವ್ರ ಮನಸ್ಸು ಚೆನ್ನಾಗಿದೆ, ದೇಹನೂ ಚೆನ್ನಾಗಿಟ್ಕೊಂಡಿದ್ದಾರೆ. ಈಗ ದೊಡ್ಡ ಅಚೀವರ್ಸ್ ಎಲ್ಲ ನೋಡಿ, ಅವ್ರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ, ಹೆಚ್ಚು ಕೆಲಸಗಳನ್ನ ಮಾಡ್ತಿರ್ತಾರೆ. ಹಾಗೆ ಅವ್ರು ಎಂಥ ಡಿಫಿಕಲ್ಟ್ ಸಿಚುವೇಶನಲ್ಲೂ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಅವ್ರು ಪಡ್ಕೊಂಡಿರ್ತಾರೆ. ಯಾವುದೇ ಕಷ್ಟದ ಸಂದರ್ಭಗಳನ್ನು ಧೈರ್ಯವಾಗಿ ಎದುರಿಸ್ತಾರೆ. ಅರ್ಥ ಆಯ್ತಾ? ಅದು ನಿಜವಾಗ್ಲೂ ಹೆಲ್ತಿ ಪರ್ಸನ್ನ ಲಕ್ಷಣಗಳು. ಎ ಹೆಲ್ತಿ ಪರ್ಸನ್ಸ್ ಕ್ಯಾನ್ ಅಡ್ಜಸ್ಟ್ ವಿತ್ ಪೀರ್ ಗ್ರೂಪ್ ಆ್ಯಂಡ್ ಅದರ್ ಮೆಂಬರ್ಸ್ ಆಫ್ ಸೊಸೈಟಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಹೆಲ್ತ್. ಒಬ್ಬ ಆರೋಗ್ಯವಂತ ಮನುಷ್ಯ ತನ್ನೊಂದಿಗೆ ತಾನು ಮೆಂಟಲಿ ಮತ್ತು ಫಿಸಿಕಲಿ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿಲ್ಲದೆ ಸೋಷಿಯಲಿ ಇತರರೊಂದಿಗೆ, ತನ್ನ ಫ್ರೆಂಡ್ಸ್ ಜೊತೆ ಇರ್ಬೋದು, ಹೊರಗಡೆ 4 ಜನರ ಜೊತೆ
ಉತ್ತಮವಾಗಿ ಮಾತಾಡಿಕೊಂಡು ಬಾಂಧವ್ಯನ ಹೊಂದಿರ್ತಾನಲ್ಲ ಅವನು ಹೆಚ್ಚು ಆರೋಗ್ಯವಾಗಿ ಇರ್ತಾನೆ ಆಯಿತಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿ ನೋಡಿ ಮೆಂಟಲ್ ಮಾನಸಿಕವಾಗಿ, ಫಿಸಿಕಲ್ ದೈಹಿಕವಾಗಿ, ಸೋಷಿಯಲಿ ಆಸ್ಪೆಕ್ಟ್ಸ್ ಆಫ್ ಹೆಲ್ತ್, ಇವು ನಮ್ಮ ಆರೋಗ್ಯದ ಒಂದು ಗುಣಗಳು, ಮನುಷ್ಯನ ಆರೋಗ್ಯದ ಗುಣಗಳು. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ಬಿಕಾಸ್ ನ್ಯೂ ಸಿಲೆಬಸ್ಸು ಆ್ಯಂಡ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿ, ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಹೋಮ್ವರ್ಕ್ ಕ್ವಶನ್ಸ್ ಇಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಏನು ಕ್ವಶನ್ಸ್ ಇದೆ ಅದನ್ನು ಹಾಕಿ, ಒಂದು 2 ಕ್ವಶನ್ಸು. Why the boy health problems? How did his habits and surrounding affects his well-being? First ನೋಡಿ, why the boy felt lonely. What the doctor advised the weak boy. Write the aspects of health at the full form of WHO. What the WHO defined the statement of health in a statement ಕೊಟ್ಟಿದೆ. Okay, this is the homework questions. So, my dear student, thank you.